ನಿಮಗೆ ಯಾವಾಗಲಾದರೂ ಭಯವಾಗ್ತದೆ? ಭವಿಷ್ಯದ ಬಗ್ಗೆ ಭಯ, ಸೋಲಿನ ಭಯ, ಜನರು ಏನು ಹೇಳುತ್ತಾರೆ ಎಂಬ ಭಯ, ಅಥವಾ ಜೀವನದಲ್ಲಿ ಎಲ್ಲವೂ ಕಳೆದು ಹೋಗುವ ಭಯ? ಈ ಭಯವೇ ಅನೇಕ ಜನರ ಕನಸುಗಳನ್ನು ಮಧ್ಯದಲ್ಲೇ ನಿಲ್ಲಿಸುತ್ತದೆ. ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೂ ಇದೇ ರೀತಿಯ ಭಯ ಎದುರಾಯಿತು. ಆ ಸಮಯದಲ್ಲಿ ಶ್ರೀಕೃಷ್ಣನು ಹೇಳಿದ ಕೆಲವು ಅಮೂಲ್ಯ ಮಾತುಗಳು ಕೇವಲ ಅರ್ಜುನನಿಗಷ್ಟೇ ಅಲ್ಲ, ಇಂದಿನ ನಮ್ಮ ಜೀವನಕ್ಕೂ ದಾರಿದೀಪವಾಗಿವೆ. ಈ ವಿಡಿಯೋದಲ್ಲಿ ಶ್ರೀಕೃಷ್ಣನು ಭಯವನ್ನು ಗೆಲ್ಲಲು ತಿಳಿಸಿದ 5 ಅಮೂಲ್ಯ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಕೊನೆಯ ರಹಸ್ಯ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಮೊದಲನೆಯದು, ಭಯದ ಮೂಲ ನಮ್ಮ ಮನಸ್ಸು. ಶ್ರೀಕೃಷ್ಣನು ಹೇಳುವುದೇನೆಂದರೆ, ಬಹಳಷ್ಟು ಭಯಗಳು ನಿಜವಾದ ಅಪಾಯದಿಂದ ಅಲ್ಲ, ನಮ್ಮ ಮನಸ್ಸು ಸೃಷ್ಟಿಸುವ ಕಲ್ಪನೆಗಳಿಂದ ಹುಟ್ಟುತ್ತವೆ. ನಾವು ಆಗದ ಘಟನೆಗಳನ್ನೇ ಮುಂಚಿತವಾಗಿ ಊಹಿಸಿ ಹೆದರಲು ಆರಂಭಿಸುತ್ತೇವೆ. ಆದ್ದರಿಂದ ಮೊದಲು ಮನಸ್ಸನ್ನು ಶಾಂತಗೊಳಿಸಿ ವರ್ತಮಾನದಲ್ಲಿ ಬದುಕುವುದನ್ನು ಕಲಿಯಬೇಕು. ಭಯವನ್ನು ಗೆಲ್ಲುವುದು ಹೊರಗಿನ ಯುದ್ಧವಲ್ಲ, ಅದು ನಮ್ಮ ಮನಸ್ಸೊಳಗಿನ ವಿಜಯ. ಎರಡನೆಯದು, ನಿಮ್ಮ ಕರ್ತವ್ಯವನ್ನು ಮಾಡಿ, ಫಲದ ಬಗ್ಗೆ ಭಯ ಪಡಬೇಡಿ. ಸ್ನೇಹಿತರೆ, ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಅತ್ಯಂತ ಪ್ರಸಿದ್ಧ ಸಂದೇಶಗಳಲ್ಲಿ ಇದು ಒಂದು. ನಿನಗೆ ಅಧಿಕಾರವಿರುವುದು ಕೇವಲ ನಿನ್ನ ಕರ್ತವ್ಯದ ಮೇಲೆ, ಫಲದ ಮೇಲೆ ಅಲ್ಲ. ನಾವು ಮಾಡುವ ಕೆಲಸದ ಫಲದ ಬಗ್ಗೆ ಅತಿಯಾಗಿ ಯೋಚಿಸಲು ಪ್ರಾರಂಭಿಸಿದಾಗ ಭಯ ಹುಟ್ಟುತ್ತದೆ. ನಾನು ಸೋತರೆ, ಜನರು ನಕ್ಕರೆ, ಯಶಸ್ಸು ಸಿಗದಿದ್ದರೆ ಎಂಬ ಪ್ರಶ್ನೆಗಳು ಮನಸ್ಸನ್ನು ದುರ್ಬಲಗೊಳಿಸುತ್ತವೆ. ಆದರೆ ಶ್ರೀಕೃಷ್ಣ ಹೇಳುವುದೇನೆಂದರೆ, ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು, ಫಲವನ್ನು ದೇವರ ಮೇಲೆ ಬಿಡು. ಕರ್ತವ್ಯದ ಮೇಲೆ ಗಮನವಿದ್ದರೆ ಭಯಕ್ಕೆ ಜಾಗವೇ ಇರುವುದಿಲ್ಲ. ಮೂರನೆಯದು, ಬದಲಾವಣೆಯನ್ನು ಒಪ್ಪಿಕೊಳ್ಳಲು ಕಲಿಯಿರಿ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ, ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಬದಲಾವಣೆಯನ್ನು ಒಪ್ಪಿಕೊಳ್ಳದವರೇ ಹೆಚ್ಚು ಭಯಪಡುತ್ತಾರೆ. ಶ್ರೀಕೃಷ್ಣನು ಹೇಳುತ್ತಾನೆ, ಬದಲಾವಣೆ ಪ್ರಕೃತಿಯ ನಿಯಮ, ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುತ್ತದೆ. ಆದ್ದರಿಂದ ನಷ್ಟ, ಸೋಲು ಅಥವಾ ಕಷ್ಟ ಬಂದಾಗ ಹೆದರಬೇಡಿ. ಪ್ರತಿಯೊಂದು ಕಷ್ಟವು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತದೆ. ನಾಲ್ಕನೆಯದು, ಆತ್ಮವನ್ನು ಅರಿತವನಿಗೆ ಭಯವೇ ಇರುವುದಿಲ್ಲ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಮಹಾನ್ ಸತ್ಯವೇ ಇದು. ಆತ್ಮಕ್ಕೆ ಜನನವಿಲ್ಲ, ಮರಣವಿಲ್ಲ. ದೇಹ ನಾಶವಾಗಬಹುದು, ಆದರೆ ಆತ್ಮ ಶಾಶ್ವತ. ಈ ಸತ್ಯವನ್ನು ಅರಿತವನಿಗೆ ಮರಣದ ಭಯವೂ ಇರುವುದಿಲ್ಲ. ಜೀವನದಲ್ಲಿ ಯಾವುದೇ ಸಂಕಷ್ಟ ಬಂದರೂ ಅವನು ಧೈರ್ಯದಿಂದ ಎದುರಿಸುತ್ತಾನೆ. ಆದ್ದರಿಂದ ಪ್ರತಿದಿನ ಕೆಲವು ನಿಮಿಷ ದೇವರ ಧ್ಯಾನ ಮಾಡಿ. ಮನಸ್ಸು ಶಾಂತವಾದಂತೆ ಭಯ ನಿಧಾನವಾಗಿ ದೂರವಾಗುತ್ತದೆ. ಐದನೆಯದು, ದೇವರ ಮೇಲಿನ ನಂಬಿಕೆಯೇ ಅತಿ ದೊಡ್ಡ ಶಕ್ತಿ. ಜೀವನದಲ್ಲಿ ಎಲ್ಲಾ ದಾರಿಗಳು ಮುಚ್ಚಿದಂತಿದ್ದರೂ ಒಂದು ದಾರಿ ಯಾವಾಗಲೂ ತೆರೆದಿರುತ್ತದೆ, ಅದು ದೇವರ ಮೇಲಿನ ನಂಬಿಕೆ. ಶ್ರೀಕೃಷ್ಣನು ಹೇಳುತ್ತಾನೆ, ನನ್ನನ್ನು ಸಂಪೂರ್ಣವಾಗಿ ನಂಬಿದವನನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಈ ನಂಬಿಕೆ ಮನುಷ್ಯನಿಗೆ ಅಸಾಧ್ಯವೆನಿಸಿದ ಕೆಲಸವನ್ನು ಸಾಧಿಸುವ ಶಕ್ತಿ ನೀಡುತ್ತದೆ. ಆದ್ದರಿಂದ ಭಯ ಬಂದಾಗ ಚಿಂತಿಸಬೇಡಿ. ಮನಸ್ಸಿನಲ್ಲಿ ಶ್ರೀಕೃಷ್ಣನನ್ನು ಸ್ಮರಿಸಿ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ, ಉಳಿದದನ್ನು ದೇವರ ಕೃಪೆಗೆ ಬಿಡಿ. ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ, ಭಯವು ನಿಮ್ಮ ಕನಸುಗಳಿಗಿಂತ ದೊಡ್ಡದಾಗಬಾರದು. ಧೈರ್ಯ, ನಂಬಿಕೆ ಮತ್ತು ಶ್ರೀಕೃಷ್ಣನ ಉಪದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಭಯ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಇದೇ ರೀತಿಯ ಶ್ರೀಕೃಷ್ಣನ ಪ್ರೇರಣಾದಾಯಕ ಜೀವನ ಪಾಠಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹರೇ ಕೃಷ್ಣ.